ಸಮತೋಲಿತ ಜೀವನದ ವಾಸ್ತುಶಿಲ್ಪ. ಜೀವನದಲ್ಲಿ ಯಾವುದೂ ನಿಜವಾಗಿಯೂ ಅಮುಖ್ಯವಲ್ಲ ಎಂದು ನಿಮಗೆ ತಿಳಿದಿದೆಯೇ? ಪ್ರತಿಯೊಂದು ಕ್ಷಣವೂ ಒಂದು ಹೊಸ ಆರಂಭವಾಗುವ ಸಾಮರ್ಥ್ಯವನ್ನು ಹೊಂದಿದೆ. ನಾವು ಹೆಚ್ಚಾಗಿ ನಮ್ಮ ದೊಡ್ಡ ಯೋಜನೆಗಳಲ್ಲಿ ಎಷ್ಟು ಮಗ್ನರಾಗಿರುತ್ತೇವೆ ಎಂದರೆ ನಮ್ಮ ಕಣ್ಣೆದುರೇ ನಡೆಯುತ್ತಿರುವ ನಿಜವಾದ ಜೀವನವನ್ನು ನಾವು ಮರೆತು ಬಿಡುತ್ತೇವೆ. ಆದರೆ ಸೋಲಿನ ಭಯದಿಂದ ಆಟವಾಡುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಸಮಯ ಸೀಮಿತವಾಗಿದೆ, ಆದ್ದರಿಂದ ಅದನ್ನು ಬೇರೆಯವರ ಜೀವನವನ್ನು ಬದುಕುವ ಮೂಲಕ ಅಥವಾ ಇತರರ ಆಲೋಚನೆಗಳ ಬಲೆಯಲ್ಲಿ ಸಿಲುಕುವ ಮೂಲಕ ವ್ಯರ್ಥ ಮಾಡಬೇಡಿ. ನೆನಪಿಡಿ, ಹಣ ಮತ್ತು ಯಶಸ್ಸು ನಿಮ್ಮನ್ನು ಬದಲಿಸುವುದಿಲ್ಲ. ಅವು ನಿಮ್ಮಲ್ಲಿ ಈಗಾಗಲೇ ಇರುವುದನ್ನು ಎತ್ತಿ ತೋರಿಸುತ್ತವೆ ಅಷ್ಟೇ. ಜೀವನವನ್ನು ಪರಿಹರಿಸಬೇಕಾದ ಸಮಸ್ಯೆಯಂತೆ ನೋಡುವುದನ್ನು ನಿಲ್ಲಿಸಿ. ಇದು ಅನುಭವಿಸಬೇಕಾದ ವಾಸ್ತವ. ಇದರ ರಹಸ್ಯವೆಂದರೆ ನೀವು ಯಾರು ಮತ್ತು ನಿಮ್ಮಲ್ಲಿ ನೀವು ಏನನ್ನು ಪ್ರೀತಿಸುತ್ತೀರಿ ಎಂದು ತಿಳಿದುಕೊಳ್ಳುವುದು. ಒಮ್ಮೆ ನೀವು ಅದನ್ನು ಮಾಡಿದರೆ ಉಳಿದೆಲ್ಲವೂ ಸರಿಯಾಗತೊಡಗುತ್ತದೆ. ಬೇಬಿರಿ, ನೀವು ಬದುಕುವುದು ಒಮ್ಮೆ ಮಾತ್ರ, ಆದರೆ ಅದನ್ನು ಸರಿಯಾಗಿ ಮಾಡಿದರೆ ಆ ಒಂದು ಸಲವೇ ಸಾಕು. ಹಾಗಾದರೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನೀವು ಬದುಕುವುದರಲ್ಲಿ ನಿರತರಾಗಿದ್ದೀರಾ ಅಥವಾ ಸಾಯುವುದರಲ್ಲಿ ನಿರತರಾಗಿದ್ದೀರಾ?